ಕಳ್ಸಿದ್ರಾ? ಇಲ್ಲಿ ಕಳ್ಸಿ, ಇದು ಕಳ್ಸಿದ್ರಾ? So what ಈಗ ಏನ್ ಮಾಡಕ್ ಹೇಳಿ, what we going to next we have to, this is my another server. Okay, this is my another server. Zero. Okay, how many server I have currently? 2 server. Okay, one server already I enabled the DFS role. Okay, ಹೇಳಿ. ವಿಂಡೋಸ್ ಮತ್ತೆ ಇಲ್ಲ ತೊಂದ್ರೆ ಇಲ್ಲ, ಸರ್ವರ್ ಒಂದೇ ಇರ್ತದೆ, ಜಸ್ಟ್ ಅದು ಗ್ರಾಫಿಕ್ ಫೀಚರ್ ಮತ್ತೆ ಡಿಫ್ರೆನ್ಸ್ ಇರುತ್ತೆ. ಸೊ ಬಾಕಿ ಎಲ್ಲ ಸೇಮ್ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಆಪರೇಟಿಂಗ್ ಸಿಸ್ಟಮ್ ಬೇರೆ ಆದ್ರೂ ಕೂಡ ಫೀಚರ್ ಒಂದೇ ಇರ್ತದೆ. ಹೌದು, ಗ್ರಾಫಿಕ್ಸ್ ಮಾತ್ರ ಚೇಂಜ್ ಇರುತ್ತೆ, ಗ್ರಾಫಿಕ್ ಇಂಟರ್ಫೇಸ್ ಚೇಂಜ್ ಇರುತ್ತೆ ಅಷ್ಟೇ. ನಾವು ಓಕೆ, ಗೋ ಟು ಸರ್ವರ್ ಮ್ಯಾನೇಜರ್. So this is my first server. Okay, so backup complete ಆಗಿದೆ, ನೋಡಿದ್ರಾ? ಬ್ಯಾಕಪ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲಿ ಕಂಪ್ಲೀಟ್ ಆಗಿದೆ ಹೇಳಿ ಸರ್ವರ್ ಅಲ್ಲಿ? ದಿಸ್ PC ನೋಡಿ, ಟೆಂಪರರಿ ಸ್ಟೋರೇಜ್ ಅಲ್ವಾ, ಫುಲ್ ಆಗಿದೆ ಅಲ್ವಾ? ಇದೆ ಕರೆಕ್ಟಾ? ಫುಲ್ ಆಗಿದೆ ಬ್ಯಾಕಪ್. ಇದು ಹೌದು, ಇಷ್ಟೇ ಫೈಲ್ ತಗೊಂಡಿದ್ದೀನಿ, ಅದಕ್ಕೆ ಇಷ್ಟೇ ಫೈಲ್ ಅಂತ ತಗೊಂಡಿದ್ದೀನಿ ನಾನು. ಹೌದು, ಕರೆಕ್ಟ್. ಈಗ ನಾನು ಡಿಲೀಟ್ ಮಾಡಿದ್ರು ಕೂಡ ನಾನು ಡಿಲೀಟ್ ಮಾಡ್ತೀನಿ, ಆಯ್ತಾ, ಫೈಲ್ಸ್. ಸೊ ರಿಸ್ಟೋರ್ ಮಾಡೋದು ಸಿಂಪಲ್, ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ರಿಕವರ್ ಕೊಟ್ರೆ ಆಯ್ತು. ಸೊ ದಿಸ್ ಸರ್ವರ್ ಇದೆ, ಸರ್ವರ್ ಇದೆ. ಬ್ಯಾಕಪ್ ಸ್ಟೋರಿ ಅನ್ನೋದ್ರ ಲೊಕೇಶನ್ ಮೀನ್ಸ್ ಬೇರೆ ಲೊಕೇಶನ್ ಇದೆ. ಹೌದು, ನಾ ಸ್ಟೋರೇಜ್ ಲಿಮಿಟ್ ಕೊಟ್ಟಿಲ್ಲ, ನನ್ನ ಹಾರ್ಡ್ ಡಿಸ್ಕ್ ಇರೋ ಸೈಜ್ ಅಷ್ಟೇ, ನನ್ನ ಡ್ರೈವ್ ಅಲ್ಲಿ ಇರೋ ಸೈಜ್ ಅಷ್ಟೇ. ಹೌದು, ಅಲ್ಲ, ಅದ ವಾರ್ನಿಂಗ್ ಅಂದ್ರೆ ಕೆಲವೊಂದು ಫೈಲ್ ಆಗಿಲ್ಲ ಅಂತ ಅಷ್ಟೇ. ಹೌದು, ನೆಕ್ಸ್ಟ್ ಕೊಡಿ. ಯಾವಾಗಿನ ಡೇಟಾ? 9th, ಇವತ್ತಿಂದಲ್ವಾ? ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಟೈಮ್ ಬೇಕು ತಗೊಳ್ಳಿ, ಯಾವ ಟೈಮಲ್ಲಿ ಬ್ಯಾಕಪ್ ಬೇಕಂತ. ನೆಕ್ಸ್ಟ್ ಕೊಡಿ, ಫೈಲ್ಸ್ ಅಂಡ್ ಫೋಲ್ಡರ್. ಎಸ್, ಈ ಫೈಲ್ಸ್ ಸಿ ಡ್ರೈವ್ ಅಲ್ಲಿ. ಓಕೆ, ಫೈಲ್ಸ್ ಅಂಡ್ ಫೋಲ್ಡರ್. ಯಾಕಂತಿಲ್ಲ? ಓಕೆ, ಇದು ಫೈಲ್ಸ್ ಅಲ್ವಾ, ಇದೆಲ್ಲ ಫೈಲ್ಸ್ ಬೇಕಲ್ವಾ? ಸೊ ಇದ್ರೊಳಗೆ ಏನು ಇಲ್ಲ, ನೋಡೋದು ಇದ್ರೊಳಗೆ ಏನು ಇಲ್ಲ, ಕಾಣಿಸ್ತಿಲ್ವಾ? ನಮ್ಗೆ ಬೇಕಾಗಿರೋದು ಕೇವಲ ಇರುವಂತ ಫೋಲ್ಡರ್, ಇದೆಲ್ಲ ಫೈಲ್ಸ್ ಇದೆ, ಎಲ್ಲ ಫೈಲ್ ನ ಬೇಕು ಅಲ್ವಾ? ಕಾಪಿ ಮಾಡ್ಕೊಳ್ಳಿ, ಒರಿಜಿನಲ್ ಲೊಕೇಶನ್ ಸೇಮ್ ಲೊಕೇಶನ್, ಬೇರೆ ಲೊಕೇಶನ್ ಬೇಕಾ ಬೇರೆ ಲೊಕೇಶನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಲೊಕೇಶನ್ ಡಾಟಾ ಸ್ಟೋರ್ ಆಗ್ಬೇಕಂತ. ಸೊ ಕಾಪಿ ದ ಕ್ರಿಯೇಟ್ ಆಫ್ ದಟ್ ಬೋತ್ ದ ವರ್ಷನ್. ಓಕೆ, ಕ್ಲಿಕ್ ಆನ್ ನೆಕ್ಸ್ಟ್. ರಿಕವರ್. ಸೊ ಎಲ್ಲ ಫೈಲ್ ಕೂಡ ರಿಕವರ್ ಸ್ಟೋರ್ ಆಗುತ್ತೆ. ಕಂಪ್ಲೀಟೆಡ್. ಓಕೆ, ನಾ ರೀಸ್ಟೋರ್ ಮಾಡ್ತಿದ್ದೀನಿ. ನಾ ಬ್ಯಾಕಪ್ ತಗೊಂಡಿದ್ನಲ್ವಾ? ಸೊ ಬ್ಯಾಕಪ್ ತಗೊಂಡ ತಕ್ಷಣ ಡಿಲೀಟ್ ಮಾಡಿದೆ ಅಲ್ವಾ, ಕರೆಕ್ಟಾ? ನಾ ಬ್ಯಾಕಪ್ ಇಲ್ಲಿ ನೋಡಿ, ಪುನಃ ರಿಕವರ್ ಮಾಡಿದ್ದೀನಿ, ನೋಡಿದ್ರಾ? ಇಲ್ಲ ಸ್ಟೋರ್ ಆಗಿದೆ. ಕ್ಲಿಯರಾ?
ಇದು ಬ್ಯಾಕಪ್, ಹಳೆ ಬ್ಯಾಕಪ್ ಇದು ಇದು ಬೇಕಂದ್ರೆ ಡಿಲೀಟ್ ಮಾಡ್ಕೊ, ಬೇಡ ಅಂದ್ರೆ ಓಕೆ. ಈಗ ನಂದು ಡಾಟಾ ಖಾಲಿ ಕ್ಲಿಯರಾ? ಬ್ಯಾಕಪ್ ರಿಸ್ಟೋರ್ ಕ್ಲಿಯರ್ ಆಯ್ತಲ್ವಾ? ಡಿ ಎಫ್ ಎಸ್ ಬ್ಯಾಕಪ್. ಸೊ ಡಿ ಎಫ್ ಎಸ್ ಬ್ಯಾಕಪ್ ಅಲ್ಲಿ ಇಲ್ಲಿ ಒಂದು ಸೆಕೆಂಡ್ ಸರ್ವರ್ ಹೇಳಿ, ಇದು ನಮ್ಮ ಸೆಕೆಂಡ್ ಸರ್ವರ್ ಅಲ್ವಾ? ಆಡ್ ರೋಲ್ ಫೀಚರ್ ವಿಚ್ ವಿಲ್ ಹ್ಯಾವ್ ಟು ಆಡ್ ಇಟ್ ಹಿಯರ್. ಡಿ ಎಫ್ ಎಸ್ ಅಲ್ವಾ? ಡಿ ಎಫ್ ಎಸ್ ಎಲ್ಲಿದೆ ಹೇಳಿ? ಇಬ್ರು ಮಲಗಿದ್ರೆ ಅಂತ ಇಲ್ಲಿಬ್ರು. ಫೈಲ್ ಸರ್ವಿಸ್ ಇಲ್ಲಿ ಡಿ ಎಫ್ ನೇಮ್ ಸ್ಪೇಸ್ ಮತ್ತೆ ಡಿ ಎಫ್ ಎಸ್ ರೆಪ್ಲಿಕೇಶನ್. ನೆಕ್ಸ್ಟ್ ಇನ್ಸ್ಟಾಲ್. ಏನ್ ಮಾಡ್ತೀವಿ ಹೊಸದಾಗಿ? ಇಲ್ಲ ದರ್ಶನ್ ಕುಮಾರ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಇಲ್ಲ ಈಗ ಕ್ಲಿಯರ್ ಆಯ್ತಾ? ಅವಾಗ ಮಾಡಿ ಯಾವ ಸರ್ವರ್ ಇದೆ? ಅವಾಗ ಮಾಡಿ ಯಾವ ಸರ್ವರ್? ಅವಾಗ ಮಾಡ್ದ ಸರ್ವರ್ ಯಾವ್ದು? ಇದು ಇಲ್ಲಿ ನೋಡ ಅನ್ನ, ಇಲ್ಲಿ ನೋಡಿ. ಈಗ ಯಾವ್ದು ಮಾಡ್ತೀವಿ? ಇಲ್ಲಿ ಮಾಡ್ತಿರೋದು ಹಾ ಸರ್ವರ್ 2 ಅಲ್ಲಿ. ಇದು ಸರ್ವರ್ 2 ಕ್ಲಿಯರಾ? ಅದು ಒಂದೇ ಐ ಪಿ ಅಡ್ರೆಸ್ ಅಲ್ಲ, ಕರೆಕ್ಟ್ ಆಗತ್ತೆ. ಈಗ ನೋಡಿ ಎರಡು ಅಲ್ವಾ? ಎರಡು ಒಂದೇ ಐ ಪಿ ಅಡ್ರೆಸ್ ನೋಡಿ, ಎರಡು ಒಂದೇ ಏನ್ ಹೇಳಿ, ಒಂದೇ ನೆಟ್ವರ್ಕ್ ಉಂಟಿತ್ತು ನೋಡಿ. 10.04 10.005 ಎರಡು ಒಂದೇ ನೆಟ್ವರ್ಕ್ ಅಲ್ಲಿ ಆಗತ್ತೆ. ಬೇರೆ ನೆಟ್ವರ್ಕ್ ಆಗುದಿಲ್ಲ, ಒಂದೇ ನೆಟ್ವರ್ಕ್ ಇರ್ಬೇಕು, ಒಂದೇ ನೆಟ್ ರೇಂಜ್ ಇರ್ಬೇಕು. ಓಕೆ, ಇದು ಯಾವ ನೆಟ್ವರ್ಕ್? 10.0.0.0/24 ಈ ರೇಂಜ್ ಒಳಗಡೆ ಇದೆ ಇದು. ಓಕೆ, ಬೇರೆ ರೇಂಜ್ ಆಗಲ್ಲ, ಕನೆಕ್ಟ್ ಆಗಲ್ಲ, ಒಂದೇ ರೇಂಜ್ ಇರ್ಬೇಕು. ಹೌದು, ಕನೆಕ್ಟ್ ಆಗಿದೆ ಈಗ ನೋಡಿ. ತೋರಿಸ್ಬೇಕು ನಿಮ್ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಇದು ಕ್ಲೋಸ್ ಮಾಡಿ ಮುಗೀತಲ್ವಾ? ಸೊ ಪಿಂಗ್ ಮಾಡ್ಬೇಕು ಸರ್ವರಿಗೆ, ಆ ಸರ್ವರಿಗೆ ಕಮಾಂಡ್ ಪಿಂಗ್ 10.0.0.4 ಹಾಕಿ. ಸಾರಿ, ಆ ಸರ್ವರ್ ಐ ಪಿ ಅಡ್ರೆಸ್ ಯಾವ್ದು ಹೇಳಿ ನೋಡೋ ಫಸ್ಟ್ ಅಲ್ವಾ? IP config 0.4 ಅಲ್ವಾ? ಸೊ ನಾ ಫೈರ್ವಾಲ್ ಆಫ್ ಮಾಡುವ, ವಿಂಡೋಸ್ ಚೆಕ್ ಫೈರ್ವಾಲ್ ಸ್ಟೇಟಸ್ ಮಾಡಿ. ಸೊ ಇಲ್ಲಿ ಇದೆಲ್ಲ ಟರ್ನ್ ಆಫ್ ಮಾಡಿ, ಡೊಮೈನ್ ನೆಟ್ವರ್ಕ್ ಸೆಟ್ಟಿಂಗ್ಸ್, ಪ್ರೈವೇಟ್ ನೆಟ್ವರ್ಕ್, ಪಬ್ಲಿಕ್ ನೆಟ್ವರ್ಕ್, ಸೊ ಆಫ್ ಮಾಡ್ಕೊಳ್ಳಿ ಫಸ್ಟ್. ಆಯ್ತಾ? ಕ್ಲಿಯರಾ? ಇಲ್ಲೂ ಬ್ಲಾಕ್ ಮಾಡುದು, ಇಲ್ಲೂ ಆಫ್ ಮಾಡ್ಕೊ ಫೈರ್ವಾಲ್. ಫೈರ್ವಾಲ್ ಬ್ಲಾಕ್ ಮಾಡುತ್ತೆ. ಫೈರ್ವಾಲ್ ಅನ್ನ ಬೈ ಡಿಫಾಲ್ಟ್ ಎಲ್ಲ ಐ ಪಿ ಅಡ್ರೆಸ್ ಅನ್ನು ಬ್ಲಾಕ್ ಮಾಡೋದು, ಹೊರಗಡೆ ಬರುವಂತ ಐ ಪಿ ಅಡ್ರೆಸ್ ಇದೆ ಇಲ್ವಾ? ಸೊ ಅದೆಲ್ಲ ಬ್ಲಾಕ್ ಮಾಡುತ್ತೆ. ಬರಬೇಡ ಎರಡು ಕನೆಕ್ಟ್ ಆಗ್ಬೇಕಂತ, ಆದ್ರೂ ಬ್ಲಾಕ್ ಮಾಡ್ತಾ ಇತ್ತು. ಫೈರ್ವಾಲ್ ಸ್ಟೇಟಸ್ ಚೇಂಜ್ ಸೊ ಅಲ್ಲಿಂದ ಪಿಂಗ್ ಮಾಡೋದಾ? ತಡಿ, ಇದ ಪಿಂಗ್ ಮಾಡೋದಾ? ಇದು ಐ ಪಿ ಅಡ್ರೆಸ್ 10.0.05 IP config. ಓ ಯಾರು ಪುಣ್ಯಾತ್ಮ ಕ್ರಿಯೇಟ್ ಮಾಡಿ ಸರ್ವರ್? ಈಗ 10.1.0.4 ಇದೆಯಲ್ಲ, ಬೇರೆ ನೆಟ್ವರ್ಕ್ ಇದೆ. ಡಿಲೀಟ್ ಮಾಡಿ ಅಷ್ಟು, ಆ ಸರ್ ಡಿಲೀಟ್ ಮಾಡಿ.
ನೋಡಿ ಇದು ಬೇರೆ ನೆಟ್ವರ್ಕ್ ನೋಡಿದ್ರ 10.1.04 ಇದೆ, ಆಗಲ್ಲ, ಕಮ್ಯುನಿಕೇಟ್ ಆಗಲ್ಲ. ಗ್ರೂಪ್ ಅವತ್ತೇ ಹೆಸರು ಕೊಡ್ಬೇಕು, ನೀವು ಬೇರೆ ಹೆಸರು ಕೊಡ್ಬಾರ್ದು. ಸೇಮ್ ಇರ್ಬೇಕು. ಅಲ್ಲ ಇವ್ರು ಸರಿ ಇತ್ತ ತಿರು ಕ್ರಿಯೇಟ್ ಮಾಡ್ಬೇಕಾದ್ರೆ. ಹೌದು, ನೀವ್ ಮನೋ ಸರ್ ಡಿಲೀಟ್ ಮಾಡಕ್ಕೆ. ಓಕೆ, ನಾ ಪುನಃ ಸ್ಟಾಪ್ ಮಾಡ್ತೀನಿ. ಸ್ವಲ್ಪ ತನಕ ಮಾಡಿ ಪುನಃ ಸರ್ವರ್ ಕ್ರಿಯೇಟ್ ಏನ್ ಮಾಡಿ, ಸರ್ವರ್ ಕ್ರಿಯೇಟ್ ಮಾಡಿ DBase ಒಳಗೆ ಆಡ್ ಮಾಡ್ಕೊಡಿ ನಂಗೆ. ಓಕೆ, ನಾನು ಪುನಃ ಸ್ಟಾಪ್ ಮಾಡ್ತೀನಿ ಈಗ. ಸೇಮ್ ರಿಸೋರ್ಸ್ 2 ಸರ್ವರ್ ಕೂಡ ಸೇಮ್ ರಿಸೋರ್ಸ್ ಗ್ರೂಪ್ ಅಲ್ಲಿ ಇರ್ಬೇಕು.